ಗೊತ್ತಿಲ್ಲ. ಗೊತ್ತಾಯ್ತು ಗೊತ್ತಾಯ್ತು. ಈಗ ನಿನಗೆ ಬೇಕಾದಷ್ಟು ಹೊತ್ತಿಗೆ ನನ್ನ ಹತ್ರ ಇಲ್ಲದೆ ಹೋದ್ರೆ ನಾ ಹೊಣೆಗಾರಲ್ಲ, ನೀ ಹೊಣೆಗಾರ. ನನ್ನ ಹಣೆ ಬರ ಒಪ್ಪಿಕೊಳ್ತೇನೆ. ನೀವು ಯಾಕೆ ನನ್ನ ತಲೆ ನಿಮ್ಮ ತಲೆ ಸಾಗಿಸ್ತೀರಿ? ಹೇಳಿ ಫಿಟ್ ಮಾಡ್ತೀವಿ ನಾವು ಬೇಕಾದ ನಮಗೆ ಅಲ್ಲ. ಈಗ ನೀವು ಈಗ ಕೊಡ್ಲಿಕ್ಕೆ ಆಗುದಿಲ್ಲ. ನಾನೀಗ ಕೆಳಗೆ ಹೊರಟವ. ನಾವು ಕೇಳಿದ್ದಕ್ಕೂ ನೋಡುವುದಕ್ಕೂ ಎಷ್ಟು ವ್ಯತ್ಯಾಸ. ಏನು ವ್ಯತ್ಯಾಸ ಕಾಣ್ತು ನಿನಗೆ? ಸತ್ಯಕ್ಕೂ ಸುಳ್ಳಿಗೂ ಎಷ್ಟು ಅಂತರ? ಕೇವಲ 4 ಅಂಗುಳ ಅಂತ. ಕಣ್ಣಲ್ಲಿ ಕಂಡಿದ್ದು ಸತ್ಯ, ಕಿವಿಯಲ್ಲಿ ಕೇಳಿದ್ದು ಸುಳ್ಳು. 4 ಅಂಗುಳ. ಆಯ್ತು, ನಾನು ಕೇಳಿದ್ದೆ ಸುಳ್ಳು ಅಂತ. ಏನು ಸುಳ್ಳು ಆಯ್ತು ಈಗ? ನೀವು ಇಷ್ಟು ದೊಡ್ಡವರು ಅಷ್ಟು ದೊಡ್ಡವರು ಅಂತ ಕೇಳಿದ್ದೆ. ಇಷ್ಟು ಕೆಳಗಿಳಿತೀರಿ ಎಂದು ಗೊತ್ತಿಲ್ಲ. ಕೆಳಗೆ ಹೋಗ್ತೇನೆ ಅಂದ್ರಲ್ಲ, ನಾನು ಪತನ ಆಗ್ತೇನೆ ಅಂತ ಹೇಳಿದ್ನ. ಪತನ ಆಗಿತ್ತು ನನಗೆ ಗೊತ್ತಿಲ್ಲ. ಕೆಳಗೆ ಹೋಗಿ ಬೇಕಾದ ಶಬ್ದ ಗೊತ್ತಿರುವುದಿಲ್ಲ ನಿನಗೆ. ಬೇಡ ಹೊತ್ತದಷ್ಟು ಹೇಳ್ತೀನಿ. ಕೆಳಗೆ ಹೋಗುವುದಲ್ಲ, ಕೆಳಗೆ ಇಳಿಯುವುದಲ್ಲ. ನೋಡು, ನಾವು ನಮ್ಮಂಥವರು ಇನ್ನೊಬ್ಬರ ಕರೆಗೆ ಹೋಗೊಟ್ಟು ಹೊರಟಿದ್ದು. ದೇವರು ಭೂಲೋಕವನ್ನ ಕಾಪಾಡುವುದಕ್ಕೆ ಕೆಳಗೆ ಇಳಿತಾನೆ. ಅದು ಅವತರಣ. ದೇವರು ಕೆಳಗೆ ಇಳಿದ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಿನ್ನ ಭಾಷೆ. ಇದು ಪತನ, ಬೀಳುವುದು, ಅದು ಅವತಾರ. ನಿನ್ನಲ್ಲೇ ಕೇಳ್ತೇನೆ, ನಿಮ್ದು ಯಾವ್ದು ಅವತಾರ? ನಾನು ಕೆಳಗೆ ಹೋಗಿ ಅವತಾರ ಮಾಡ್ಲಿಕ್ಕೆ ಉಂಟು. ಬಾ ನೀನು ನನ್ನೊಟ್ಟಿಗೆ ಅವತಾರ ಮಾಡ್ಲಿಕ್ಕೆ. ನೀವು ಕರ್ಕೊಂಡು ಹೋಗ್ತೀರಿ ಅಂತ ಎಲ್ಲಿ ಬೇಕಾದ್ರೂ ಬರ್ತೇವೆ. ನಿನ್ನನ್ನು ಇಲ್ಲೇ ಕರ್ಕೊಳ್ಳಿಕ್ಕೆ ಆಗುದಿಲ್ಲ. ಅದು ಕರ್ಕೊಂಡು ಹೋಗಿ ಏನ್ ಮಾಡುದು? ಭೂಮಿಯ ಮೇಲೆ ನಿಂತು ನೋಡಿದರೆ ಆಕಾಶ ಎಲ್ಲಿ? ಆಕಾಶ ಮೇಲೆ. ಪಾತಾಳದಲ್ಲಿ ನಿಂತು ನೋಡಿದರೆ ಭೂಮಿಯಲ್ಲಿ? ಭೂಮಿ ಮೇಲೆ. ನಾವು ನಿಂತು ನೋಡುವ ಸ್ಥಳ ಯಾವುದೋ ಅದರ ಮೇಲೆ ನಿರ್ಧಾರ ಆಗುತ್ತದೆ ಯಾವುದು ಮೇಲೆ ಯಾವುದು ಕೆಳಗೆ ಅಂತ. ಹಾಗಾಗಿ ನಾ ಕೆಳಗೆ ಹೊರಟವ ಅಂತ ಹೇಳಿದ್ದು. ಅಂದ್ರೆ ನಿಮಗೆ ಕೆಳಗೆ ಮೇಲೆ ಹೋಗುದು ದೊಡ್ಡ ವಿಷಯವೇ ಅಲ್ಲ. ಕೆಳಗೆ ಮೇಲೆ ಆಚೆ ಈಚೆ 10 ದಿಕ್ಕಿನಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ತೇನೆ. ನೀವು ಹಾಗಾದ್ರೆ ಮೇಲೆ ಹೋಗುದು ಯಾವಾಗ? ನಾನು ಮೇಲೆ ಹೋಗುದು, ನೀನು ಮೇಲೆ ಹೋದ್ಮೇಲೆ ಅದಕ್ಕಿಂತ ಮೊತ್ತ ಹೋಗುದಿಲ್ಲ. ನೀವು ಸಿಗ್ತೀರಿ ಅಂತ ಅದನ್ನೂ ನಿನ್ನನ್ನು ಸುಧಾರಿಸ್ಬೇಕಾ? ನಾನು ನೀವೇ ಬರ್ತೀರಿ ಅಂತ ಆಯ್ತಲ್ಲ ಮನೆಯೊಳಗೆ ನಾಯಕರಿಗೆ. ನಾನು ಬಂದು ವೇಳೆಯಲ್ಲಿ ಬಂದ್ರು ನಿನಗೊಂದು ಸಿಗ್ತಿದ್ದಾಗ ವ್ಯವಸ್ಥೆ ಮಾಡ್ಕೊಳ್ತೇನೆ. ಈ ಪಾತಾಳಕ್ಕೆ ಯಾಕೆ ಹೋಗ್ತೀರಿ ಅಂತ ಕೇಳಬಹುದಾ? ಅಪಭ್ರಂಶ, ಅಪಶಕುನ. ಪಾತಾಳದಲ್ಲಿ ಅಲ್ಲ, ನೀನು ಹೇಳಿದ್ದೆ. ಒಂದ್ ಜಾತಿ ಹೊರಟವನ ಎದುರಿಗೆ ಬೆಕ್ಕು ಬಂದ ಹಾಗೆ. ನಾನೇನ್ ತಪ್ಪು ಹೇಳಿಲ್ಲ. ಪಾತಾಳದಲ್ಲಿ ನಾನು ಏನ್ ತಪ್ಪು ಹೇಳಿಲ್ಲ. ಶಬ್ದ ಬಳಸುವುದನ್ನು ಮೇಲ್ಮಟ್ಟದಲ್ಲಿ ಬಳಸು. ಪಾತಾಳ ಯಾಕೆ ಹೊರಟಿದ್ದೀರಿ ನೀವು? ಏನಾದರೂ ಇದರಲ್ಲಿ ಅವಶ್ಯಕ ಉಂಟೆ? ನಿಮ್ಮ ಪ್ರಯಾಣ ಯಾಕೆ ಪಾತಾಳದ ಹೀಗೆ ಕೇಳಬೇಕು. ಓಹೋ, ಒಂದು ಶಬ್ದ ಹೆಚ್ಚಾಯ್ತು. ಯಾಕೇನು ಕಾರ್ಯಕ್ಕೆ ಹೋಗೋರಲ್ಲ ನಾವು. ಯಾಕೆ ಅಷ್ಟೇ. ಹೀಗೆ ಸ್ವಲ್ಪ ಏರಿಸಿ ಹೇಳಿ. ಹೌದೌದು. ನಿಮ್ಮ ಪ್ರಯಾಣ ಪಾತಾಳಕ್ಕೆ ಯಾಕೆ? ಯಾಕೆ ಈಗ ಬರ್ಲಿ ಸ್ವರ. ಯಾಕೆ ಪಾತಾಳ? ಅಭ್ಯಾಸ ಮಾಡು, ಅಭ್ಯಾಸ ಮಾಡು. ಪಾತಾಳದ ಅಧೀಶನಾದಂತಹ ಆದಿಶೇಷ ಈ ಭೂಮಿಯನ್ನೇ ಹೊತ್ಕೊಂಡವ. ಎಂತೆಂಥವರನ್ನೆಲ್ಲ ಹೊತ್ತಿದ್ದಾನೆ. ಹೌದು, ಭೂಭಾರತರನ್ನೆಲ್ಲ ಹೊತ್ತಿದ್ದಾನೆ. ಸಾಮಾನ್ಯ ಅಲ್ಲ. ಅವನ ಕರೆಗೆ ಹೋಗೊಟ್ಟು ಅಲ್ಲಿಗೆ ಹೋಗ್ತಾ ಇರುವವನ ಮಹಾ ಯಜ್ಞವೊಂದನ್ನು ಮಾಡಬೇಕು ಅಂತ ಹೇಳಿದ್ದಾನೆ. ಯಜ್ಞದ ಕೊನೆಯ ದಿನದಲ್ಲಿ ಸನ್ಮಾನ ಉಂಟು ನನಗೆ. ನೀವು ಹೊರಟಾಗಲೇ ನನಗೆ ಸನ್ಮಾನ ಇತ್ತು. ನೀವು ಸನ್ಮಾನ ಇಲ್ಲದೆ ಹೋಗುವುದೇ ಇಲ್ಲ. ಅಲ್ಲ, ನೀವು ಹೋದ್ಮೇಲೆ ಆದ್ರೂ ಸನ್ಮಾನ ಮಾಡಿದ್ರೆ ಬರುವುದು. ಏನು ಹೊಡಿ ಸನ್ಮಾನ ಅಲ್ಲ, ನಮ್ಮ ಸನ್ಮಾನದ ವ್ಯವಸ್ಥೆ ಹಾಗಿರ್ತದೆ. ನಾನು ಅದಲ್ಲ ಹೆಸರು ಮಾತ್ರ ಹೇಳ್ತೀನಿ. ಅದು ಏನು ಎತ್ತ ಅಂತ ಹೇಳಿಲ್ಲ. ನಿನ್ನ ಕಲ್ಪನೆ ನೋಡಿದ್ರೆ ನನ್ನನ್ನು ನೋಡೋದೇ ಹೇಳ್ತೀನಿ. ಈಗ ನೀವು ಅದಕ್ಕಾಗಿ ಮುಂದೆ ಏನೂ ಇಲ್ಲ. ಅಲ್ಲಿ ಹೋಗಿ ಸನ್ಮಾನ ಆದ ಮೇಲೆ ಕನಕ, ಮುತ್ತು, ಆಭರಣ, ವಸ್ತ್ರ, ದವಸ, ಧಾನ್ಯ, ಹಣ್ಣನ್ನೆಲ್ಲ ಕೊಡ್ತಾನೆ ಅವ. ಈಗ ನೀವು ಪಾತಾಳಕ್ಕೆ ಹೋದ ಮೇಲೆ ಏನು ಕೊಡ್ಬೋದು. ಈಗ ಏನೂ ಇಲ್ಲ, ಏನೂ ಇಲ್ಲ, ಅವಸರ ಏನೂ ಇಲ್ಲ. ಈಗ ನಿಮ್ಗೆ ಮನೆ ಉಂಟಾ? ಮನೆ ಉಂಟಾ?
ಆಶ್ರಮವಾಸಿಗಳು ನಾವು, ಮನೆ ಉಂಟು ನನಗೆ. ಹಾಗಾದ್ರೆ ಈ ಶ್ರಮ ಯಾಕೆ? ಮನೆಗೆ ಪೋಪದಾರಿ ಯಾವುದು, ಮನೆಗೆ ಪೋಪದಾರಿ ಯಾವುದು, ಮುನಿವರಣ್ಯ ವಿನಯದಿಂದ ಎನಗೆ ತೋರುವುದು. ಓ ಮುನಿವರಣ್ಯ ವಿನಯದಿಂದ ಎನಗೆ ತೋರುವುದು. ಸನುವಾದದಲ್ಲಿ ಹೋಗಿ ನಿನ್ನ ವನಿತೆಯೊಡನೆ ಭಿಕ್ಷೆ ಬೇಡಿ, ಸನುವಾದದಲ್ಲಿ ಹೋಗಿ ನಿನ್ನ ವನಿತೆಯೊಡನೆ ಭಿಕ್ಷೆ ಬೇಡಿ, ವನಜ ಭವನ ಮೌನವಿದನು ಕ್ಷಣದಿ ತೃಪ್ತಿ ಕೊಡಿದೆ ಜೀಯ, ವನಜ ಭವನ ಮೌನವಿದನು ಕ್ಷಣದಿ ತೃಪ್ತಿ ಕೊಡಿದೆ ಜೀಯ. ಮನೆಗೆ ಪೋಪದಾರಿ ಯಾವುದು, ಓ ಮುನಿವರಣ್ಯ ವಿನಯದಿಂದ ಎನಗೆ ತೋರುವುದು. ಓ ಗುರುವರೇಣ್ಯ, ನಿಮಗೆ ಮನೆ ಉಂಟು ಅಂತಾದ್ರೆ ಹಾ, ಆ ಮನೆಗೆ ಹೋಗುವ ದಾರಿಯನ್ನು ಸ್ವಲ್ಪ ತೋರಿಸ್ತೀರಾ? ಯಾಕೆ ಗೊತ್ತಾ? ಮನೆ ಹೋಗುತ್ತಾರೆ ಯಾಕೆ ನಿನಗೆ? ನಿಮಗೆ ಮದುವೆ ಆಗಿದೆಯಾ? ಆಗಿದೆ. ಹೆಂಡತಿ ನಿಮ್ಮೊಟ್ಟಿಗೆ ಇದ್ದಾಳ? ಇಲ್ಲ, ಅನಾಥ ಶೆಡ್ಡು ಬಿಟ್ಟಿದ್ದೇನೆ. ಅಪ್ಪ ಅಮ್ಮ ಇದ್ದಾರ? ಅನಾಥಾಶ್ರಮ. ಎಲ್ಲಿ? ಅನಾಥಾಶ್ರಮ. ನೀ ಹೆಂಡತಿ ಸುದ್ದಿ ಕೇಳಿ. ಅಲ್ಲ ಯಾಕೆ ಹೇಳಿದ್ದು? ಹಾ, ನೀವು ಗೃಹಸ್ಥರೋ? ಗೃಹಿಣಿ ಇದ್ದದ್ದರಿಂದಲೇ ಗೃಹಸ್ಥ. ಆಹಾ, ಹಾ, ನಾವು ಹಾಗೆ ಕೇಳಲಿಲ್ಲ ತಿಳಿಲಿಲ್ಲ ತಿಳಿಯುವುದು ಬೇಡ. ಹಾ, ಗ್ರಹವನ್ನು ಹೊಂದಿದವನೇ ಗೃಹಸ್ಥ, ಯಾರು ಹೇಳಿದ್ದು ನಿನಗೆ? ಗ್ರಹದಲ್ಲಿ ಸ್ಥಿತನಾದವನೇ ಗೃಹಸ್ಥ. ಅಲ್ಲವೇ ಅಲ್ಲ. ಹೌದಾ? ಮನೆಯ ಮೇಲೆ ಉಪ್ಪರಿಗೆ, ಹಾ. ಉಪ್ಪರಿಗೆ ಮೇಲೆ ಉಪ್ಪರಿಗೆ ಹಾ. ಇದ್ರು ಹಾ. ಅವ ಮನೆಯಲ್ಲಿ ಒಬ್ಬನೇ ಅಂತಾದ್ರೆ ಹಾ. ಅವ ಗೃಹಸ್ಥ ಅಲ್ಲ. ಓಹೋ, ಬೇಕಾದ್ರೆ ಹಾ. ಆಲದ ಮರದ ಬುಡದಲ್ಲಿ ಹಾ. 3 ಕಲ್ಲನ್ನಿಟ್ಟು ಹಾ. ಅಲ್ಲಿಯೇ ಬೇಯಿಸಿ ತಿಂದ್ರು ಹಾ. ಒಟ್ಟಿಗೆ ಹೆಂಡತಿ ಇದ್ದಾಳಂತಾದ್ರೆ ಅವ ಗೃಹಸ್ಥ. ನನಗೆ ಇದೇ ಬೇಕಿತ್ತು, ನನಗೆ ಇದು ಬೇಕಿತ್ತು. ಅಂದ್ರೆ ನಿನಗೆ ಬೇಕಾದ ವಿಷಯ ನಾನು ಆಗಲ್ಲ, ನಿಮ್ಗೆ ಹೆಂಡತಿ ಇದ್ದಾಳೋ ಇಲ್ಲವೋ ಹಾ. ಇನ್ನೊಂದು ಬೇಕಿತ್ತು. ಆಗ ಹೆಂಡತಿ ಇದ್ದಾಳೆ, ಇದ್ದಾಳೆ. ನಾನು ಅಲ್ಲಿ ಹೋಗಿರಲ್ಲ. ಯಾಕೆ? ಏನಾದರೂ ನೀವು ಇಲ್ಲದೇ ಇದ್ದ ವಿಷಯವನ್ನು ಹೇಳಿ ಹಾ. ಸ್ವಲ್ಪ ಹೊಟ್ಟೆ ತುಂಬಿಕೊಂಡು ಬರ್ತೇನೆ. ಮೂಢ. ಮರುಳ ಮರುಳಲ ಎಲ್ಲರತೆ ಗುಣುದೆಯೋ, ಆಕೆ ಮರುಳಲ ಎಲ್ಲರತೆ ಗುಣುದೆಯೋ, ಹೊರಪ ದೇವ್ರತೆ ಸರಿಯಾಗಿ ತಿಳಿದುಕೋ. ಪರ ಪುರುಷರನ್ನು ಪರಿಗಿ ಪಡು, ಪರ ಪುರುಷರನ್ನು ಪರಿಗಿ ಪಡೆ, ಕೊಂಡಂತೆ ನಿಲ್ಲುವನುಳಿದು, ಪರಿಗಿ ಪಡೆ ಕೊಂಡಂತೆ ನಿಲ್ಲುವನುಳಿದು, ಹೊರ ಜೀವನೆ ಬರಲು ಕಣ್ತೆರೆದು ನೋಡಲು, ಪರ ಶಿವನೇ ಬರಲು ತಾ ಕಣ್ತೆರೆದು ನೋಡಲು, ಬರಿದೆ ದಣಿಯುವುದ್ಯಾಕೆ, ನೀನು ಬರಿದೆ ದಣಿಯುವುದ್ಯಾಕೆ, ನೀನಿರಲು 3 ದಿನದಿ ನಾನೈತಗೆನು ದಿಟವೆಂದ, ನೀನಿರಲು 3 ದಿನದಿ ನಾನೈತಗೆನು ದಿಟವೆಂದ, ಮರುಳೆಲ ಎನ್ನರಸಿ ಕುಮುದೆಯೋ, ಮರುಳೆಲ ಎನ್ನರಸಿ ಕುಮುದೆಯೋ, ಆ
ಬರ್ತೇನೆ ಅಂತ ಹೇಳಿದ್ರೆ ಹಾಸ್ಯ. ಮರುಳೆ ನಿನ್ ಹುಚ್ಚು ಅಂದಲ್ಲ, ಇನ್ನು ಏನು ಹೇಳ್ಬೇಕು ನಾನು? ಆಗ್ಲೂ ಹಾಗೆ ತಿರುಕ ಏನನ್ನೋದ್ರಿ. ಹೌದು, ಈಗಲೂ ಹಾಗೆ. ಹೌದು. ಅದನ್ನೇ ಹೇಳಿಸ್ಕೊಳ್ಬೇಡ ಅಂತ ಹೇಳೋದು ನಾನು. ಬರೇ ಮುರುಳೇಲ ಅಂತ ಹೇಳಿ ನಿಲ್ಲಿಸಿಬಿಟ್ಟು ನೀವು. ಮರುಳೆಲ ಎನ್ನರ ಸಿಕ್ಕುಮುದಿ. ನನ್ನೊಟ್ಟಿಗೆ ಒಂದು ಜನ ಇದ್ದಾರೆ, ಎರಡು ಮರುಳು ಒಟ್ಟಿಗೆ ಸಿಗ್ತಾರೆ ಅಂತ. ಯಾರು ಹೇಳಿದ್ದು ನಿನಗೆ? ನೀವೇ ಹೇಳಿದ್ದು. ಏನು? ಮರುಳೆಲ ಎನ್ನರ ಸಿಕ್ಕುಮುದಿ. ಬಾರಿ ಎಲ್ಲ ನಿನಗೆ ಬೇಕಾದ ವ್ಯಾಖ್ಯಾನ ಮಾಡಬೇಡ. ಮರುಳೆಲ ಅದು ನಿನಗೆ ಬಾಲ್ ಮಾಡು. ಎನ್ನ ರಸಿ ಅಲ್ಲುಂಟು. ಆಕೆ ಬುಡಕ್ಕೆ ತುದಿಗೆ ಸಂಬಂಧ ಇಲ್ಲ. ಸಂಬಂಧ ಉಂಟು. ನೀನ್ ತಪ್ಪಿಸ್ತಾ ಇದ್ದಿ ಅಂತ ಹೇಳುದು ನಾನು. ಬುಡ ತುದಿ ಸಂಬಂಧದಿಂದ ಮಾತಾಡುವಲ್ಲ ನಾನು. ಆಶ್ರಮದಲ್ಲಿದ್ದಾಳೆ ಅವಳು. ಏನ್ ನಿನಗೆ ಹೋಗಿ ಕೇಳಿದ್ರೆ ಭಿಕ್ಷೆ ಆಗ್ತಾಳೆ ಅಂತ ಮಾಡಿದ್ಯಾ? ನಿಮ್ಮ ಆಶ್ರಮದಲ್ಲಿ ಬೇಕಷ್ಟು ಉಂಟಲ್ಲ? ಆಶ್ರಮದಲ್ಲಿ ಉಂಟು. ಮನೆ ಕಾಣಿಕೆ ಎಷ್ಟು ಉಂಟು? ನಿನಗಾಗುದಿಲ್ಲ ಅಂತ ಹೇಳಿದ್ದು ನಾನು. ಯಾಕೆ? ನಿನ್ನನ್ನೆಲ್ಲ ಕಣ್ಣೆತ್ತಿ ನೋಡುವುದು ಇಲ್ಲ ಅವರು. ಕಣ್ಣೆತ್ತಿ ನೋಡುವುದಿಲ್ವ? ಪರಮ ಪತಿವ್ರತೆ ಆಕೆ. ಕಣ್ಣೆತ್ತಿ ನೋಡುವುದಿಲ್ಲ ಅಂದ್ರೆ ಕಣ್ಣೇ ಇಲ್ವ? ಪಾಪ ಯಾವ ಕೆಟ್ಟ ಗಳಿಗೆಲ್ಲ ಅವಳನ್ನು ಮದುವೆ ಆಗ್ಬಿಟ್ಟು ಇಲ್ಲ. ಅಲ್ಲ ನಿಮ್ಮಂತವರಿಗೆಲ್ಲ ಹೆಣ್ಣು ಸಿಗುದು ಬಹಳ ಇಲ್ಲ, ಹೆಣ್ಣು ಸಿಗುವುದಿಲ್ಲ. ಉಳ್ಳೇನೆ ಕಟ್ಕೊಳ್ತು ನೋಡು, ಇನ್ನು ಬಹಳತ್ತು ಬದುಕು ಲಕ್ಷಣ ಕಾಣುವುದಿಲ್ಲ. ಯಾರು ಯಾವ ವಿಷಯ ಆದ್ರೂ ಒಪ್ಕೊಳ್ತೇನೆ ನಾನು. ಹೆಣ್ಣು ಸಿಗುವುದಿಲ್ಲ ಆ ರೀತಿ ಮಾತಾಡಿದ್ರೆ ನಾನು ಒಪ್ಲಿಕ್ಕಿಲ್ಲ. ಅಲ್ಲ ಈಗ ಸಿಕ್ಕಿದ್ದಾಳೆ. ಅದೇ ಕುರುಡೇನೆ ಸಿಗುವಲ್ಲಿ ನಮ್ಮ ಪ್ರಯತ್ನ ಉಂಟು ಅಂತ ಹೇಳುದು ನಾನು. ಪ್ರಯತ್ನ ಮಾಡಿದ ಸರಿ. ಕುರುಡೇನೆ ಕಟ್ಕೊಂಡು ಯಾರು ಹೇಳ್ತೇನೆ ಕುರುಡು ನಾ ಹೇಳ್ತೇನೆ. ನೋಡುವುದೇ ಇಲ್ಲ. ಎಲ್ಲ ಇವನಿಗೆ ಬೇಕಾದ ವ್ಯಾಖ್ಯಾನ. ನೋಡುವುದಿಲ್ಲ ಅಂತ ಹೇಳಿಲ್ಲ. ಅವಳ ನೋಟವನ್ನ ನಿನ್ನಿಂದ ಸಹಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದು. ತಾಳ್ಕನ್ನ ಇದೆ ಇಷ್ಟೇ ಆಗುದಿಲ್ಲ. ಯಾವ ರೀತಿ ಕೆಲವರು ನೋಡಿದ್ರೆ ಹೊಸ ಮರ ಬತ್ತಿ ಹೋಗ್ತದಂತೆ. ಅವಳ ನೋಟವನ್ನೇ ನನ್ನಿಂದ ಸಹಿಸಿಕೊಳ್ಳುವುದಕ್ಕಾಗುದಿಲ್ಲ. ಎಷ್ಟು ಕಣ್ಣಾಗಿರಬಹುದು. ಅಲ್ಲ ನೀವು ಇಷ್ಟು ವರ್ಷ ಇದ್ದೀರಲ್ಲ, ನೀವೇ ಅಂಥವ್ರು ಇರಬಹುದು ಅಂತ. ಈ ಕಣ್ಣು ಅಂತ ಹೇಳಿದ್ದ ನಾನು. ಅವಳ ನೋಟವನ್ನು ಸಹಿಸಿಕೊಂಡಿದ್ದೀರಲ್ಲ. ಹಾಗಲ್ವಾ ಹೇಳಿದ್ದು? ಪರಮ ಪತಿವ್ರತೆ ಯಾಕೆ ಅಂತ ಆಡಿದ್ದು ನಾನು. ಪರಮ ಪತಿವ್ರತೆ. ಹೌದು, ಪತಿವ್ರತೆಗೂ ಪರಮ ಪತಿವ್ರತೆಗೂ ವ್ಯತ್ಯಾಸ ಉಂಟು. ನೋಡು, ಇದನ್ನು ಕೇಳುವ. ನಾನಿನ್ನು ಕೇಳಲೇ ಇಲ್ಲ. ನಾನೆಲ್ಲ ಕಡೆ ಕೇಳಿದ ಪತಿವ್ರತೆ. ಸರಿಯಾಗಿ ಕೇಳಿಕೊ. ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತ ಇನ್ನೊಮ್ಮೆ ಕೇಳಬೇಡ. ಅಲ್ಲ, ಅರ್ಥ ಆಗದೆ ಅಂತ ಕೇಳ್ತೇನೆ. ನನಗೆ ಅರ್ಥ ಆಗುವಾಗ ನೀವು ಸರಿಯಾಗಿ ಹೇಳಿ. ಲೋಕದಲ್ಲಿ ನನ್ನ ಗಂಡನ ಹಾಗೆ ಎಲ್ಲರೂ ಗಂಡಸರು ಎನ್ನುವ ಹಾಗೆ ಯಾರು ತಿಳಿತಾಳ ಅವಳು ಪತಿವ್ರತೆ. ಇನ್ನು ಪರಮ ಪತಿವ್ರತೆ ಅಂದ್ರೆ ನನ್ನ ಗಂಡನಲ್ಲದೆ ಉಳಿದವರು ಯಾರೂ ಪ್ರಪಂಚದಲ್ಲಿ ಗಂಡಸರಲ್ಲ ಅಂತ ಯಾರು ತಿಳಿತಾಳ ಅವಳು ಪರಮ ಪತಿವ್ರತೆ. ತನ್ನ ಗಂಡ ಮಾತ್ರ ಗಂಡಸು, ಉಳಿದವರು ಗಂಡಸರೇ ಅಲ್ಲ ಅಂತ ತಿಳಿಯುವಳು ಪರಮ ಪತಿವ್ರತೆ. ಈಗ ನಿಮ್ಮ ಹೆಂಡತಿ ಏನ್ ತಿಳ್ಕೊಂಡಿದ್ದಾಳೆ? ಪರಮ ಪತಿವ್ರತೆ ಅಂತ ಕಿವಿ ಕೆಪ್ಪ ನಿಂತೀವಿ. ಅವಳಿಗೆ ತಿಳ್ಕೊಂಡಿದ್ದಾಳೆ. ಪರಮ ಪತಿವ್ರತೆ ಅಂತ ಮಾತಾಡಿದ್ದೇನೆ, ಕೆಪ್ಪ ಕೇಳ ಅಲ್ಲ, ಕೆಪ್ಪಲ್ಲ. ನನಗೆ ಉಳಿದವರ ವಿಷಯದಲ್ಲಿ ಮುಖ್ಯ ಅಲ್ಲ. ನಿಮ್ಮ ಹೆಂಡತಿ ಹಾಗೆ ತಿಳ್ಕೊಂಡು ಪರಮ ಪತಿವ್ರತೆ. ಅವಳು ಪರಮ ಪತಿವ್ರತೆ. ಒಂದು ವೇಳೆ ಎಲ್ಲಾ ಕಡೆ ಇದನ್ನೇ ಪ್ರಚಾರ ಮಾಡ್ತೇನೆ. ಹೇಳಬೇಕು ನೀನು. ಹೇಳೇ ಹೇಳ್ತೇನೆ. ನಾಳೆಯಿಂದ ಅದೇ ಕೆಲಸ ಮಾಡ್ಬೇಕು ನೀನು. ಸರಿ. ಅವರು ನೋಡ್ಕೊಂಡು ಪ್ರಚಾರ ಶುರು ಮಾಡ್ತೇನೆ. ಯಾರು ಹೇಳ್ತೀನಿ ಪರೀಕ್ಷೆ ಮಾಡ್ಲಿಕ್ಕೆ ನಿನ್ನ ಸುತ್ತರಾಯಸ ಯಾರಿಗೆ ಬೇಕು? ಸುತ್ತರಾಯಸಕ್ಕೆ ಬಿಡ್ತೀವಿ. ಪ್ರಚಾರವೇ ಬಿಡಿ. ನೀನು ಹೋಗಿ ಭಿಕ್ಷೆಯನ್ನು ಕೇಳಿದೆ ಅಂತಾದರೆ ನಿನ್ನನ್ನು ಹೀಗೆ ತಿಟ್ಟಿಸಿದರೆ ಸುಟ್ಟು ಭಸ್ಮವಾಗಿ ಹೋಗ್ತೀನಿ, ನೆನಪಿರಲಿ. ಹೌದು, ಯಾರ್ ನೀನಲ್ಲ, ಅವನಲ್ಲ, ಪ್ರತ್ಯಕ್ಷ ಪರಮೇಶ್ವರನೇ ಬಂದು ಎತ್ತಿಗೆ ನಿಂತು ಸುಟ್ಟು ಭಸ್ಮ. ಇದನ್ನು ಮಾತ್ರ ನೋಡ್ಲೇಬೇಕು ಅಂತ. ಯಾವುದು? ಪರಮೇಶ್ವರ ಅವ ಮಾರನ್ನ ಸುಟ್ಟವ ಅಂತ ನಾನು ಕೇಳಿದ್ದೆ.
ಪರಮೇಶ್ವರನ ಸುತ್ತವರು ಯಾರೂ ಇಲ್ಲ. ಹೌದು. ಆ ಪ್ರಸಂಗವೇ ಇಲ್ಲ ಅಂತ ನಾನು ಕೇಳಿದ್ದೆ. ಹಾ, ಇದರಿಂದ ಹೊಸ ಪ್ರಸಂಗ ನೋಡಿ. ನೀ ಮಾಡು ಪರಮೇಶ್ವರ ದಹನ ಹೊಸದ್ ಬರೀ. ಅಲ್ಲ, ನಿಮ್ಮ ಆಶ್ರಮದಲ್ಲಿ ಹಾ, ನೋಡಿದ್ರೆ ಗೊತ್ತಾಗ್ತದಲ್ಲ. ಈಗ ಆಶ್ರಮಕ್ಕೆ ಹೋಗ್ಲಿಕ್ಕೆ ಹೇಳಿದವ್ರು ಯಾರು? ನಾನು ಆಶ್ರಮಕ್ಕೆ ಹೋಗ್ಲಿಕ್ಕೆ ಹೇಳಿದವ್ರು ಯಾರು? ಹೋಗುದಿಲ್ಲ. ಮತ್ತೆ ಇಲ್ಲಿಯೇ ನಿಲ್ಬೇಕು ನೀನು. ನಿನ್ನ ಹೊಟ್ಟೆಗೆ ಏನಾದ್ರೂ ಬೇಕು ಅಂತ ಆದ್ರೆ ಇಲ್ಲಿಯೇ ನಿಲ್ಬೇಕು. ನಾನು ಪಾತಾಳದಿಂದ ಬರುವ ಸಮಯಕ್ಕೆ ಅಂದ್ರೆ ನೀವು ಕೊಡುವುದಿಲ್ಲ, ನಿಮ್ಮ ಆಶ್ರಮಕ್ಕೆ ಹೋದ್ರೂ ಸಿಗುವುದಿಲ್ಲ. ಒಟ್ಟು ನನ್ನ ವಂಚಿಸುವುದಕ್ಕಾಗಿ ಈ ಕ್ಷಣದಲ್ಲಿ ಕೊಡುವುದಿಲ್ಲ ಅಂತ ಹೇಳಿದ್ದೇನೆ. ಪಾತಾಳದಿಂದ ಬಂದ ಮೇಲೆ ನನಗೆ ಅವ ಕೊಟ್ಟಿದ್ದನ್ನು ನನಗೆ ಮನಸ್ಸು ಬಂದ್ರೆ ನೀನ್ ಇಲ್ಲಿಯೇ ಇದ್ರೆ ನಾ ಕೊಟ್ಟರು ಕೊಟ್ಟೆ. ನೀವು ತಿರುಗಿ ಇದೇ ದಾರಿಯಲ್ಲಿ ಬಂದ್ರೆ ನೀನ್ ಇಲ್ಲಿಯೇ ಇದ್ರೆ ಇದ್ದದ್ದು ನಿಮ್ಮ ದೃಷ್ಟಿಗೆ ಬಿದ್ರೆ ಮನಸ್ಸು ಬಂದ್ರೆ ಕೊಡಬೇಕು ಅಂತ ನಿಮ್ಮ ಮನಸ್ಸಾದ್ರೆ ಪಡೆಯುವ ಭಾಗ್ಯ ನನಗಿದ್ರೆ ನೀವು ಕೊಡ್ತೀವಿ. ಕೊಡ್ತೇನೆ. ತಿನ್ನು ಯೋಗ ನಿಲ್ಬೇಕು. ಗೊತ್ತಾಯ್ತು? ಬೇಡ, ಇನ್ನು ಕೊಡುವರಲ್ಲ ಅಂತ ಗೊತ್ತಾಗೋಯ್ತು. ಇದೆಲ್ಲ ತಪ್ಪಿಸಿಕೊಳ್ಳುವುದಕ್ಕಾಗಿ ಆಡುವ ಮಾತು. ಯಾಕೆ ದೊಡ್ಡ ದೊಡ್ಡ ಮಾತಾಡ್ತೀರಿ ನೀವು? ಪ್ರಚಾರ ಹೇಗುಂಟು? ನಿಂತಲ್ಲಿಯೇ ಕೊಡುವವರಂತ ನೀವು. ಈಗ ಹೇಳಿದ್ರೆ ಆದ್ರೆ ಹೋದ್ರೆ ಅಜ್ಜಿ ಒಂದು ಪಟ್ಟೆ ಸೀರೆ ಏನೇನು ಹೇಳ್ತೀರಿ. ಮನಸ್ಸು ಮಾಡಿದ್ರೆ ಇಲ್ಲಿಯೇ ಸೃಷ್ಟಿ ಮಾಡಿ ಕೊಟ್ಟೇನು, ಅದನ್ನಾದ್ರೂ ಮಾಡಿ. ನಿನಗ್ ಕೊಡುವುದಿಲ್ಲ. ಯಾರಾದ್ರೂ ಬ್ರಹ್ಮನ ವಿಷ್ಣುವ ಬೇಡ, ಅವ ಲಯಕಾರಿ ಇದ್ದಾನಲ್ಲ, ಯಾರು ಬರುವುದಿಲ್ಲ ಅವರಿಗೆಲ್ಲ ಸೃಷ್ಟಿ ಮಾಡಿಕೊಡ್ತೀವಿ. ಪರಮೇಶ್ವರ ಅವು ಬಂದ್ರೆ ಅವು ಏನಾದ್ರೂ ಕೇಳಿದ್ರೆ ಸೃಷ್ಟಿ ಮಾಡಿ ಕೊಟ್ಟೇನು. ಇಲ್ಲಿಯೇ ನಿಂತು ಅಂತೂ ನಮಗೆ ಯೋಗ ಇಲ್ಲ, ಭಾಗ್ಯ ಇಲ್ಲ. ಗೊತ್ತಾಯ್ತು? ಪಡೆಯುವ ಯೋಗ ನಿನಗೆ ಬೇಕು. ಆಶ್ರಮದೆಡೆಗೆ ಏನಾದ್ರೂ ಹೋದ್ರೆ ದೂರ ಮಾತನಾಡುವ ನೇಮದಲ್ಲಿ ಅಪವಿತ್ರ ಪವಿತ್ರ ಎಲ್ಲೋ ಕೆಲವು ಬ್ರಾಹ್ಮಣರ ಮನೆಯಲ್ಲೂ ಬೇಡಿದ್ದೀನಿ. ಹೆಚ್ಚು ಬೇಡಿದ್ದೇನೆ. ಯಾಕಂದ್ರೆ ಹೆಚ್ಚು ಕೊಡುವವರು ಅವರು, ಉಳಿದವರೆಲ್ಲ ಮಾತಾಡಿ ಮುಗಿಸು. ನೀವು ಒಬ್ಬರೇ ಕೊಡಬೇಕು. ಹೀಗೆ ಮಾತಾಡಿದ್ರೆ ಹೀಗೆ ಮಾತಾಡಿದ್ರೆ 3 ದಿವಸ ಆದ್ಮೇಲೆ ಕಂಡ್ರು ಕಾಣ್ಲಿಲ್ಲ ಅಂತ ಹೋಗ್ತೇನೆ ನಾನು. ನೆನಪಿಲ್ಲ. ಹೊಟ್ಟೆ ಹೊಸು ಅಂತ ಹೇಳ್ತಾನೆ, ಮಾತಾಡುವ ಮತ್ತು ಬಿಡುವುದಿಲ್ಲ. ತಪ್ಪಾದ್ರೆ ಕ್ಷಮಿಸಿ, ತಪ್ಪಾದ್ರೆ ಕ್ಷಮಿಸಿಯೇ ಬರಬೇಕಾದ್ರೂ ವಿಚಾರ ಮಾಡ್ತೇನೆ. ಎಲ್ಲ ಕಡೆ ಮಾಡಿ ಕೂತ್ಕೊಂಡ್ರೆ ಪಾತಾಳಕ್ಕೆ ನೀ ಹೋಗ್ತೀಯ? ನಾನೊಮ್ಮೆ ಹೋದ್ರೆ ಒಂದು ಕಳಿಸ್ತೇನೆ. ನಾನಿದ್ದಾಗ ನೀನ್ ಬೇಡ. ಇದೆಲ್ಲ ಕೊಟ್ಟು ಯಾವುದು ಅದನ್ನ ಹಾಕೊಂಡ್ರು ನನ್ನನ್ನು ನೀ ಕಾಣುವುದಿಲ್ಲ. ಇಲ್ಲ ಕಡೆ ಅಸಂಬದ್ಧ